ತುಂಬಾ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಒಂದು ಗಡಿ ತರ ಗ್ರೋತ್ ಆಗುವ ಚಾನ್ಸಸ್ ನೋಡ್ತಾ ಇದೀವಿ ಈಗಿನ ಕಾಲದಲ್ಲಿ. ಇದಕ್ಕೆ ನಾವು ಫೈಬ್ರಾಯ್ಡ್ಸ್ ಅಂತ ಅಂತೀವಿ. ತುಂಬಾ ಜನರು ಹೆದರ್ಕೊಳ್ತಾರೆ, ಅಯ್ಯೋ ಇದು ಕ್ಯಾನ್ಸರಸ್ ಆಗಿದೆಯಾ. ಬಟ್ ಫೈಬ್ರಾಯ್ಡ್ಸ್ ಇದು ಒಂದು ನಾನ್ ಕ್ಯಾನ್ಸರಸ್ ಗ್ರೋತ್ ಅಥವಾ ಮಸಲ್ ಗ್ರೋತ್ ಆಗಿರೋದ್ರಿಂದ ಯಾವುದೇ ತರನು ತಲೆ ಕೆಡಿಸ್ಕೊಳ್ಳುವ ವಿಷಯ ಇರೋದಿಲ್ಲ. ಮೋಸ್ಟ್ ಕಾಮನ್ ಆಗಿ ಸಿಂಪ್ಟಮ್ಸ್ ಈ ಫೈಬ್ರಾಯ್ಡ್ಸ್ ಇರುವವರಿಗೆ ಅಂದ್ರೆ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ಬ್ಲೀಡಿಂಗ್ ಆಗ್ಬಿಟ್ಟು ಹಿಮೋಗ್ಲೋಬಿನ್ ಎಲ್ಲ ಡ್ರಾಪ್ ಆಗಿ ಸುಸ್ತು ಅನ್ಸೋದು ಈ ತರ ತುಂಬಾ ಕಾಮನ್ ಆಗಿ ಕಾಣಿಸ್ಕೊಳ್ತೀವಿ. ಎರಡನೇದು ಪೀರಿಯಡ್ಸ್ ಟೈಮ್ ಅಲ್ಲಿ ಕ್ರಾಂಪಿಂಗ್ ಇರುತ್ತೆ, ತುಂಬಾ ಪೇನ್ ಇರುತ್ತೆ. ಅದು ಫಸ್ಟ್ ಸೆಕೆಂಡ್ ಡೇ ಅಲ್ಲಿ ತುಂಬಾ ಪೇನ್ ಇರುತ್ತೆ. ಮೂರನೇದಾಗಿ ಕೆಲವರಿಗೆ ತುಂಬಾ ದೊಡ್ಡದಾಗಿತ್ತು ಫೈಬ್ರಾಯ್ಡ್, ಇಲ್ಲ ಗರ್ಭಕೋಶದ ಮುಂದಿನ ಭಾಗದಲ್ಲಿ ಇತ್ತು ಅಂತಂದ್ರೆ ಇದು ಬ್ಲಾಡರ್ ಮೇಲೆ ಒತ್ಬಿಟ್ಟು ಕೆಲವರಿಗೆ ಯೂರಿನ್ ಪದೇ ಪದೇ ಹೋಗ್ಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗೂ ಈ ಫೈಬ್ರಾಯ್ಡ್ ಗರ್ಭಕೋಶದ ಹಿಂದಿನ ಭಾಗದಲ್ಲಿ ಇತ್ತು ಅಂತಂದ್ರೆ ಈ ಮೋಷನ್ ಜಾಗ ಅಥವಾ ರೆಕ್ಟಮ್ ಅಂತ ಅಂತೀವಿ, ಈ ಜಾಗನ ಒತ್ಬಿಟ್ಟು ಕಾನ್ಸ್ಟಿಪೇಷನ್ ಹಾಗೂ ಇನ್ಕ್ರೀಸ್ಡ್ ಮೋಷನ್ ಹೋಗ್ತಿರೋದು ಈ ತರ ಒಂಥರ ಒಂದು ಸಂದರ್ಭ ಇರುತ್ತೆ. ಇದರಲ್ಲಿ ಟ್ರೀಟ್ಮೆಂಟ್ ಸಲುವಾಗಿ ಮೆಡಿಕಲ್ ಮ್ಯಾನೇಜ್ಮೆಂಟ್ ಇದೆ, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಇದೆ. ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಷ್ಟು ಹೆಲ್ಪ್ ಆಗೋದಿಲ್ಲ ಈಗಿನ ಕಾಲದಲ್ಲಿ. ಅದಕ್ಕೋಸ್ಕರ ಮೇನ್ ಟ್ರೀಟ್ಮೆಂಟ್ ಫೈಬ್ರಾಯ್ಡ್ಸ್ ಅಲ್ಲಿ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಈ ಫೈಬ್ರಾಯ್ಡ್ಸ್ ಗೆ ಏನೇನು ಚಿಕಿತ್ಸೆ ಇದೆ ಅಂತ ಅಂದ್ಬಿಟ್ಟು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಆದಷ್ಟು ಹೆಣ್ಮಕ್ಳಿಗೆ ಶೇರ್ ಮಾಡಿ.